ಸ್ನೇಹಿತರೆ, ಡಾಗ್ ಸತೀಶ್ ಹೆಸರು ಇತ್ತೀಚೆಗೆ ಎಲ್ರಿಗೂ ಕೂಡ ಚಿರಪರಿಚಿತ. ಒಂದು ವಿಶೇಷವಾದ ನಾಯಿ ಸಾಕೋದ್ರಲ್ಲಿ ಫೇಮಸ್ ಆದರೆ ಕಲರ್ ಕಾಗೆಗಳನ್ನು ಆರಿಸೋದ್ರಲ್ಲೂ ಕೂಡ ಸಿಕ್ಕಾಪಟ್ಟೆ ಫೇಮಸ್. ಸುಳ್ಳು ಹೇಳುವ ಮೂಲಕ ಫೇಮಸ್ ಆದವರಲ್ಲಿ ಡಾಗ್ ಸತೀಶ್. ಹೀಗಾಗಿಯೇ ಕಳೆದ ಸೀಸನ್ ನಲ್ಲಿ ಬಿಗ್ ಬಾಸ್ಗೆ ಆಯ್ಕೆಯಾಗಿದ್ರು. ಆದರೆ ತುಂಬಾ ದಿನ ಬಿಗ್ ಬಾಸ್ ನಲ್ಲಿ ಉಳಿಲಿಲ್ಲ. ಇತ್ತೀಚೆಗೆ ಬಿಗ್ ಬಾಸ್ ನಿಂದ ಆಚೆ ಬಂದಿದ್ರು ಕೂಡ ಹಲವು ರಿಯಾಲಿಟಿ ಪ್ರೋಗ್ರಾಂಗಳಲ್ಲಿ ಕಾಣಿಸಿಕೊಂಡಿದ್ರು. ನನ್ನ ಐಪ್ ಹೀಗೆ ಇರುತ್ತೆ ಅನ್ಕೊಂಡು ಈಗ ಮಾಡಬಾರದಂತ ಕೆಲಸವನ್ನ ಮಾಡಿ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಬರೀ ಕಿಚ್ಚ ಸುದೀಪ್ ಅಭಿಮಾನಿಗಳು ಮಾತ್ರ ಆಕ್ರೋಶವನ್ನ ಹೊರಹಾಕಿಲ್ಲ. ಸೆಲೆಬ್ರಿಟಿಗಳು ಕೂಡ ಡಾಗ್ ಸತೀಶ್ಗೆ ಸಿಕ್ಕಾಪಟ್ಟೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಇತ್ತೀಚೆಗೆ ರಿಲೀಸ್ ಆಗಿತ್ತು. ಅದರಲ್ಲಿ ದಾದಾ ಯಾರು ಗೊತ್ತಾ ಅಂತ ಸಾಂಗ್ ಕೂಡ ಬಂದಿತ್ತು. ಈಗ ಅದೇ ಸಾಂಗನ್ನು ಬಳಸಿಕೊಂಡು ಡಾಗ್ ಸತೀಶ್ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ಈ ಸಾಂಗ್ ಬೇರೆ ಯಾವುದೇ ಮನರಂಜನೆಗೆ ಬಳಸಿದ್ರೆ ತೊಂದರೆ ಆಗ್ತಿರ್ಲಿಲ್ಲ. ಆದರೆ ಡಾಗ್ ಸತೀಶ್ ಬಳಸಿರೋದು ಟಾಯ್ಲೆಟ್ ರೂಮ್ನಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ. ಸ್ನೇಹಿತರೆ, ಈ ರೀತಿಯಾಗಿ ಕುಚೇಷ್ಟಿಯನ್ನ ಮಾಡಬೇಕಾದ್ರೆ ಯಾರಿಗೆ ತಾನೇ ಸಿಟ್ಟು ಬರಲ್ಲ. ಸುದೀಪ್ 30 ವರ್ಷಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ನೆಲೆ ನಿಂತು ತಮ್ಮದೇ ಹೆಸರನ್ನ ಕಾಪಾಡಿಕೊಂಡು ಬಂದಿದ್ದಾರೆ. ಅಂಥದ್ರಲ್ಲಿ ಸುದೀಪ್ ಸಾಂಗ್ ಅನ್ನ ಮೂತ್ರ ವಿಸರ್ಜನೆಗೆ ಬಳಸುತ್ತಾರೆ ಅಂದ್ರೆ ಏನರ್ಥ? ಈ ವಿಡಿಯೋವನ್ನ ಡಾಗ್ ಸತೀಶ್ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡಿದ್ರು. ಟಾಯ್ಲೆಟ್ ನಲ್ಲಿ ಮೂತ್ರ ವಿಸರ್ಜನೆ ಮಾಡುತ್ತಿರುವ ವಿಡಿಯೋ ಇದು. ಇಲ್ಲಿಯೂ ಕೂಡ ಅಣ್ಣ ಸುಸ್ಸು ಮಾಡಿದ್ರು ನ್ಯೂಸ್ ಆಗುತ್ತೆ ಎಂದು ಬಿಲ್ಡಪ್ ಅನ್ನ ತೆಗೆದುಕೊಂಡಿದ್ರು. ನಮಗೆ ಅನ್ಸಿದ ಪ್ರಕಾರ ಡಾಗ್ ಸತೀಶ್ಗೆ ಸುದೀಪ್ ಮೇಲೆ ಯಾವುದೇ ದ್ವೇಷ ಇಲ್ಲ. ಇದು ಬಿಲ್ಡಪ್ ತೆಗೆದುಕೊಳ್ಳೋದಕ್ಕೆ ಹಾಕಿರೋದು ಅನಿಸುತ್ತೆ. ಆದರೆ ಇದರ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದು ಸುದೀಪ್ಗೆ. ಹೀಗಾಗಿ ಸುದೀಪ್ ಅಭಿಮಾನಿಗಳು ಡಾಗ್ ಸತೀಶ್ಗೆ ಸಿಕ್ಕಾಪಟ್ಟೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಸದ್ಯ ಈ ವಿಡಿಯೋ ವೈರಲ್ ಆಗಿದ್ದು, ಈ ವಿಡಿಯೋಗೆ ಬಿಗ್ ಬಾಸ್ ಸ್ಪರ್ಧಿಗಳಾದ ಮತ್ತು ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಾದ ವಿನಯ್ ಗೌಡ ಮತ್ತು ರಜತ್ ಅವರು ತೀವ್ರವಾಗಿ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ರಜತ್ ಏಕವಚನದಲ್ಲೇ ಡಾಗ್ ಸತೀಶ್ಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದು, ಸುದೀಪ್ ಸಾರ್ ಸಾಂಗ್ ಅನ್ನ ಹೆಂಗೋ ಹಾಕಿದೆ ನೀನು, ಸಾಂಗ್ ಡಿಲೀಟ್ ಮಾಡಿಲ್ಲ ಅಂದ್ರೆ ಇದೇ ಮಗನೇ ನಿನಗೆ ಎಂದಿದ್ದಾರೆ. ವಿನಯ್ ಗೌಡ ಕೂಡ ಏಕವಚನದಲ್ಲಿಯೇ ಪ್ರತಿಕ್ರಿಯೆಯನ್ನ ನೀಡಿದ್ದು, ಮೊದಲು ಸಾಂಗ್ ಅನ್ನ ಡಿಲೀಟ್ ಮಾಡು ಎಂದು ಆಗ್ರಹವನ್ನ ಮಾಡಿದ್ದಾರೆ. ಸಾಂಗ್ ಅನ್ನ ಡಿಲೀಟ್ ಮಾಡಿಲ್ಲ ಅಂದ್ರೆ ಸ್ನೇಹಿತರೆ, ಬಿಲ್ಡಪ್ಗೋಸ್ಕರ ಈ ತರ ನಡ್ಕೊಂಡ್ರೆ ಹೀಗೆ ಆಗೋದು. ನಾವು ಬಿಲ್ಡಪ್ ತೆಗೆದುಕೊಳ್ಳಬೇಕು, ಆದ್ರೆ ಅದು ಇನ್ನೊಬ್ಬರನ್ನ ಅವಮಾನವನ್ನ ಮಾಡಬಾರ್ದು. ಸ್ನೇಹಿತರೆ, ಡಾಗ್ ಸತೀಶ್ ನಡವಳಿಕೆ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಿನಿಮಾ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ.